Hi, welcome back. So in the last lecture, we have discussed your types of isomers ಮತ್ತೆ ಅದರಲ್ಲಿ ಯಾವ ಥರ ಕ್ಲಾಸಿಫೈ ಮಾಡ್ತೀವಿ ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಅದಾದಮೇಲೆ ವಿ ಹ್ಯಾವ್ ಕಮ್ ಅಕ್ರಾಸ್ ಜೊಮೆಟ್ರಿಕಲ್ ಐಸೋಮರ್ಸ್. ಸೊ ಜೊಮೆಟ್ರಿಕಲ್ ಐಸೋಮರ್ಸ್ನ ಫರ್ದರ್ ಎರಡು ಕ್ಯಾಟಗರಿ ಆಗಿ ಡಿವೈಡ್ ಮಾಡ್ತಿದ್ವಿ. ಒಂದು ಸಿಸ್ ಐಸೋಮರ್, ಇನ್ನೊಂದು ಟ್ರಾನ್ಸ್ ಐಸೋಮರು. ಸೊ ಸಿಸ್ ಐಸೋಮರ್ಸ್ ಅಂದ್ರೆ ಯಾವಾಗ ನಮಗೆ ಗ್ರೂಪ್ಸ್ ಅಥವಾ ಆಟಮ್ಸ್ ಸೇಮ್ ಸೈಡ್ ಬರ್ತಾವ ಅವನ್ನ ಏನಂತ ತಗೋತೀವಿ, ಸಿಸ್ ಐಸೋಮರ್ ಅಂತ ತಗೋತೀವಿ. ಯಾವಾಗ ಆಟಮ್ಸ್ ಅಥವಾ ಗ್ರೂಪ್ಸ್ ಅಪೋಸಿಟ್ ಸೈಡ್ಸ್ ಬರ್ತಾವೆ ಅವನ್ನ ಏನಂತ ತಗೋತಿದ್ವಿ, ಟ್ರಾನ್ಸ್ ಐಸೋಮರ್ಸ್ ಅಂತ ತಗೋತಿದ್ವಿ. ಸೊ ಇದ್ರ ಜೊತೆ ಏನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ ನಾವು ಜೊಮೆಟ್ರಿಕಲ್ ಐಸೋಮರ್ ಶೋನ್ ಬೈ ಅ ಕಾಂಪ್ಲೆಕ್ಸ್ ವಿತ್ ಕೋಆರ್ಡಿನೇಷನ್ ನಂಬರ್ 4 ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಯಾವಾಗ ನಮ್ಮ ಕಾಂಪ್ಲೆಕ್ಸ್ ಅಲ್ಲಿ ಕೋಆರ್ಡಿನೇಷನ್ ನಂಬರ್ 4 ಇತ್ತಂದ್ರೆ ಅಂತ ಕಾಂಪ್ಲೆಕ್ಸ್ ಸಿಸ್ ಐಸೋಮರ್ಸ್ ಮತ್ತೆ ಟ್ರಾನ್ಸ್ ಐಸೋಮರ್ಸ್ ಯಾವ ರೀತಿ ತೋರಿಸ್ತಾವ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಈ ಕ್ಲಾಸ್ ಒಳಗೆ ಏನು ಡಿಸ್ಕಸ್ ಮಾಡ್ತೀವಿ ಅಂದ್ರೆ ನಾವು ಕಾಂಪ್ಲೆಕ್ಸಸ್ ವಿತ್ ಕೋಆರ್ಡಿನೇಷನ್ ನಂಬರ್ 6. ಯಾವಾಗ ನಮ್ಮ ಕಾಂಪ್ಲೆಕ್ಸ್ ಕೋಆರ್ಡಿನೇಷನ್ ನಂಬರ್ 6 ಇತ್ತಂದ್ರೆ ಅದು ಯಾವ ರೀತಿ ಜೊಮೆಟ್ರಿಕಲ್ ಐಸೋಮರ್ಸ್ ತೋರಿಸ್ತೈತಿ ಅಂತ ಡಿಸ್ಕಸ್ ಮಾಡ್ತೀವಿ. ಸೊ ಕೋಆರ್ಡಿನೇಷನ್ ನಂಬರ್ 6 ತಗೊಂಡ್ರಿ ಅಂದ್ರೆ ನಮಗೆ ಬರೋದು ಆಕ್ಟಾ ಹೆಡ್ರಲ್ ಕಾಂಪ್ಲೆಕ್ಸಸ್ ಫಾರ್ಮ್ ಆಗ್ತಾವು. ಆಕ್ಟಾ ಹೆಡ್ರಲ್ ಕಾಂಪ್ಲೆಕ್ಸ್ ಫಾರ್ಮ್ ಆಯ್ತಂದ್ರೆ ನಮ್ದು ಹೈಬ್ರಿಡೈಸೇಷನ್ ಏನಿರ್ತೈತಿ ಅಂದ್ರೆ sp3d2 ಹೈಬ್ರಿಡೈಸೇಷನ್ ಬರ್ತೈತಿ. ಸೊ ಯಾವಾಗ ನಮಗೆ ಕೋಆರ್ಡಿನೇಷನ್ ನಂಬರ್ 6 ಇತ್ತಂದ್ರೆ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ ತೋರಿಸ್ತೈತಿ, ಅವಕುರದ ಹೈಬ್ರಿಡೈಸೇಷನ್ ಏನಿರ್ತೈತಿ ಅಂದ್ರೆ ನಮಗೆ sp3d2 ಇರ್ತೈತಿ. ಸೊ ಈ ಕಾಂಪ್ಲೆಕ್ಸಸ್ ತಗೊಂಡ್ರಿ ಅಂದ್ರೆ ಯಾವ ತರ ಕಾಂಪ್ಲೆಕ್ಸಸ್ ನಮಗೆ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ ಸಿಸ್ ಮತ್ತೆ ಟ್ರಾನ್ಸ್ ತೋರಿಸ್ತಾವಂತ ತಗೊಂಡ್ರಿ ಅಂದ್ರ ಫಸ್ಟ್ ಒನ್ ಆಫ್ ದ ಟೈಪ್ ಫಾರ್ಮುಲಾ ತಗೊಂಡ್ರಿ ಅಂದ್ರ Ma2 ಅಂಡ್ B4 ಅಂತ ತಗೋತೀವಿ. ದ ಫಾರ್ಮುಲಾ ಆಫ್ ದ ಟೈಪ್ Ma2B4 ತಗೊಂಡ್ರಿ ಅಂದ್ರೆ ಇವೆರಡೂ ಲಿಗ್ಯಾಂಡ್ಸ್ ಯಾವ ಇರ್ತಾವ ಅಂದ್ರೆ ನಮಗೆ ಯೂನಿಡೆಂಟೇಟ್ ಲಿಗ್ಯಾಂಡ್ಸ್ ಇರ್ತಾವ ಅಥವಾ ಮೋನೋಡೆಂಟೇಟ್ ಲಿಗ್ಯಾಂಡ್ ಅಂತ ತಗೋತೀವಿ. ಅಂದ್ರೆ A1 ಟೈಪ್ ಆಫ್ ಲಿಗ್ಯಾಂಡ್ ಅಂಡ್ B1 ಟೈಪ್ ಆಫ್ ಲಿಗ್ಯಾಂಡ್ ಎರಡು ಯಾವ ಲಿಗ್ಯಾಂಡ್ ಇರ್ತಾವ ಅಂದ್ರೆ ನಮಗೆ ಯೂನಿಡೆಂಟೇಟ್ ಇರ್ತಾವ. ಸೊ ಇವಕ್ಕೂ ಸ್ಟ್ರಕ್ಚರ್ ಅಂತ ತಗೊಂಡ್ರಿ ಅಂದ್ರೆ ಯಾವ ತರ ಸಿಸ್ಸು ಮತ್ತೆ ಯಾವ ತರ ಟ್ರಾನ್ಸ್ ತೋರಿಸ್ತೈತಿ ಅಂತ ನೋಡ್ಕೊಂಡ್ರಿ ಅಂದ್ರೆ ಸೊ ಯಾವಾಗ ನಮಗೆ ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಆರ್ ಅಪಿಯರ್ ಆನ್ ಅ ಸೇಮ್ ಸೈಡ್ಸ್ ಅಂದ್ರೆ ಎರಡು ಅಡ್ಜಸ್ಟೆಂಟ್ ಆಗಿ ಬಂದ್ರೆ ಇಂಥ ಕಾಂಪ್ಲೆಕ್ಸಸ್ ಏನಂತ ತಗೋತಿದ್ವಿ ನಾವು ಸಿಸ್ ಐಸೋಮರ್ಸ್ ಅಂತ ತಗೋತಿದ್ವಿ. ಸೊ ನಮ್ಮ ಫಸ್ಟ್ ಲಿಗ್ಯಾಂಡು ಎ ಏನದವು ಎರಡು ಅಡ್ಜಸ್ಟೆಂಟ್ ಅದಾವು. ಸೊ ಎರಡು ಅಡ್ಜಸ್ಟೆಂಟ್ ಇದ್ದಾಗ ಇದು ಯಾವ ತರ ಕಾಂಪ್ಲೆಕ್ಸ್ ಆಗ್ತೈತಿ ನಮಗೆ ಸಿಸ್ ಐಸೋಮರ್ ಅಂತ ತಗೋತೀವಿ. ಅದೇ ನಮ್ಮ ಲಿಗ್ಯಾಂಡ್ ಎ ಮತ್ತೆ ಇನ್ನೊಂದು ಲಿಗ್ಯಾಂಡ್ ಎ ಅಪೋಸಿಟ್ ಬಂದು ಅಂದ್ರೆ ಅಂಥವ್ನ ಏನಂತ ಕನ್ಸಿಡರ್ ಮಾಡ್ತಿದ್ವಿ ನಾವು ಟ್ರಾನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಿಮಗೆ ಗೊತ್ತಿತ್ತು ಯಾವಾಗ ನಮಗೆ ಸೇಮ್ ಲಿಗ್ಯಾಂಡ್ಸ್ ಆರ್ ಆನ್ ಅಡ್ಜಸ್ಟೆಂಟ್ ಸೈಡ್ ದೇ ಆರ್ ಸೇ ಟು ಬಿ ಸಿಸ್ ಐಸೋಮರ್ಸ್. ವೆನ್ ದ ಲಿಗ್ಯಾಂಡ್ಸ್ ಸೇಮ್ ಲಿಗ್ಯಾಂಡ್ಸ್ ಆರ್ ಆನ್ ಅಪೋಸಿಟ್ ಸೈಡ್ ಅವ್ನ ಏನಂತ ತಗೋತಿದ್ವಿ ಟ್ರಾನ್ಸ್ ಐಸೋಮರ್ಸ್ ಅಂತ ತಗೋತಿದ್ವಿ. ಸೊ ಫಾರ್ಮುಲಾ ಆಫ್ ದ ಟೈಪ್ Ma2B4 ಏನ್ ಮಾಡ್ತೈತಿ ನಮಗೆ ಸಿಸ್ ಐಸೋಮರ್ ಮತ್ತೆ ಟ್ರಾನ್ಸ್ ಐಸೋಮರ್ಸ್ ತೋರಿಸ್ತೈತಿ. ಈ ತರ ಕಾಂಪ್ಲೆಕ್ಸಸ್ ನಾವು ಎಕ್ಸಾಂಪಲ್ ಅಂತ ತಗೊಂಡ್ರಿ ಅಂದ್ರೆ ಎಕ್ಸಾಂಪಲ್ ಯಾವ್ದು ಬರ್ತೈತಿ ಅಂದ್ರೆ ನಿಮಗೆ CO NH3 4 times and Cl2 plus. So it is an example for a complexes of the type Ma2 and B4. So ಇವಕುರದು ಸಿಸ್ ಮತ್ತೆ ಟ್ರಾನ್ಸ್ ಹಾಕೊಂಡ್ರೆ ನಿಮಗೆ ಯಾವ ತರ ಬರುತ್ತೆ ನೋಡ್ರಿ. ಸೊ ಇವೆರಡು ಡಯಾಗ್ರಾಮ್ಸ್ ನೋಡಿದ್ರಿ ಅಂದ್ರೆ ಫಸ್ಟ್ ಕಾಂಪ್ಲೆಕ್ಸ್ ಅಲ್ಲಿ ನಿಮ್ಮ ಕ್ಲೋರಿನು ಮತ್ತೆ ಸೆಕೆಂಡ್ ಕ್ಲೋರಿನ್ ಏನದವು ಎರಡು ನಮಗೆ ಅಡ್ಜಸ್ಟೆಂಟ್ ಅದಾವು ಅಂಡ್ ಮಿಕ್ಕ ಎಲ್ಲ 4 ಲಿಗ್ಯಾಂಡ್ ಏನಾಗ್ತದೆ ನಮಗೆ ಅಡ್ಜಸ್ಟೆಂಟ್ ಬರ್ತದೆ. ಸೊ ಯಾವಾಗ ನಮಗೆ ಸೇಮ್ ಲಿಗ್ಯಾಂಡ್ಸ್ ಆನ್ ಅಡ್ಜಸ್ಟೆಂಟ್ ಸೈಡು ಅದನ್ನ ಏನಂತ ಕನ್ಸಿಡರ್ ಮಾಡ್ತೀರಿ ಸಿಸ್ ಅಂತ ತಗೋತೀವಿ. ಯಾವಾಗ ನಮ್ಮ ಸೇಮ್ ಲಿಗ್ಯಾಂಡ್ಸ್ ಆರ್ ಆನ್ ಅಪೋಸಿಟ್ ಸೈಡು ಅವನ್ನ ಏನಂತ ಕನ್ಸಿಡರ್ ಮಾಡ್ತೀವಿ ನಾವು ಟ್ರಾನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಯಾವಾಗ ನಮಗೆ ligands are present on a adjacent side they are said to be cis, when they are on a opposite side and they are said to be trans. So this is a complex of the type Ma2 and B4 in coordination number 6. And next ತಗೊಂಡ್ರಿ ಅಂದ್ರೆ coordination number 6 ಇರೋದನ್ನೇ next formulas ಅಂತ ತಗೊಂಡ್ರಿ ಅಂದ್ರೆ B, that is of the formula Ma2 and B2
ಇದರೊಳಗೆ ಏನಾಗ್ತೈತಿ ಅಂದ್ರೆ ಒಂದು ಯೂನಿಡೆಂಟೇಟ್ ಲಿಗ್ಯಾಂಡ್ ಇರ್ತೈತಿ ಆ್ಯಂಡ್ ಇನ್ನೊಂದು ಲಿಗ್ಯಾಂಡ್ ಏನಿರ್ತೈತಿ ಅಂದ್ರೆ ನಮಗೆ ಬೈಡೆಂಟೇಟ್ ಲಿಗ್ಯಾಂಡ್ ಇರ್ತೈತಿ. ಒಂದು ಯೂನಿಡೆಂಟೇಟ್ ಇರ್ತೈತಿ, ಇನ್ನೊಂದು ಬೈಡೆಂಟೇಟ್ ಇರ್ತೈತಿ. ಸೊ ನಿಮ್ಗೆ ಗೊತ್ತೈತಿ ಯೂನಿಡೆಂಟೇಟ್ ಅಂದ್ರೆ ಯಾವ ಲಿಗ್ಯಾಂಡ ಒಂದೇ ಅಂದ್ರೆ ಒಂದೇ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕೊಡ್ತೈತಿ, ಅದನ್ನ ಏನಂತ ಕರಿತೀರಿ, ಯೂನಿಡೆಂಟೇಟ್ ಅಂತ ಕರಿತೀರಿ. ಯಾವ ಲಿಗ್ಯಾಂಡ್ ಅಲ್ಲಿ ಎರಡು ಆಟಮ್ಸ್ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಿರ್ತೋ ಅದನ್ನ ಏನಂತ ತಗೋತೀವಿ ನಾವು, ಬೈಡೆಂಟೇಟ್ ಅಂತ ತಗೋತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ಅಂತ ತಗೊಂಡ್ರಿ ಅಂದ್ರೆ ದಟ್ ಇಸ್ ಅ ಕಾಂಪ್ಲೆಕ್ಸ್ ಆಫ್ ದ ಟೈಪ್ Ma2B2 ಎಕ್ಸಾಂಪಲ್ ಅಂತ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ನಿಮಗೆ ಕೋಬಾಲ್ಟ್ Cl2En twice plus. It is an example for the formula of the type Ma2B2. ಈ Cl ಏನೈತಿ ನಮ್ದು ಯೂನಿಡೆಂಟೇಟ್ ಐತಿ, ಈ En ಏನೈತಿ ನಮ್ದು ಬೈಡೆಂಟೇಟ್. ಸೊ ನಿಮಗೆ En ಅಂದ್ರೆ ಫಾರ್ಮುಲಾ ಏನ್ ಬರ್ತೈತಿ, ಸೊ ಇಟ್ ಇಸ್ ಅ ಫಾರ್ಮುಲಾ ಫಾರ್ ಯುವರ್ En ಅಂದ್ರೆ ಏನಾಗ್ತೈತಿ ನಿಮ್ದು ಈಥೇನ್ 1,2 ಡೈಅಮೈನ್, ಈಥೇನ್ 1,2 ಡೈಅಮೈನ್. ಸೊ ಇಟ್ ಈಸ್ ಎಕ್ಸಾಂಪಲ್ ಫಾರ್ ದ ಕಾಂಪ್ಲೆಕ್ಸ್ ಆಫ್ ದ ಟೈಪ್ Ma2B2. ಸೊ ಇದ್ರದ್ದು ನಾವು ಸಿಸ್ಸು ಮತ್ತೆ ಟ್ರಾನ್ಸ್ ಐಸೋಮರ್ಸ್ ಹಾಕೊಂಡ್ರಿ ಅಂದ್ರೆ ಯಾವ ತರ ಬರ್ತೈತಿ ಅಂತ ನೋಡ್ರಿ. ಇವು ಎರಡು ಸ್ಟ್ರಕ್ಚರ್ಸ್ ಆಫ್ ಯುವರ್ COCl2En twice plus. ಸೊ ಇಲ್ಲಿ ಫಸ್ಟ್ ಒನ್ ಅಲ್ಲಿ ನೋಡಿದ್ರಿ ಅಂದ್ರೆ ನಿಮ್ಮ ಕ್ಲೋರಿನ್ ಅಂಡ್ ಸೆಕೆಂಡ್ ಕ್ಲೋರಿನ್ ಎರಡು ಏನದಾವ ನಮ್ಗೆ ಇಲ್ಲಿ ಅಡ್ಜಸೆಂಟ್ ಅದಾವು. ಯಾವಾಗ ನಮ್ಮ ಲಿಗ್ಯಾಂಡ್ಸ್ ಅಡ್ಜಸೆಂಟ್ ಇರ್ತಾವು ಅದನ್ನ ಏನಂತ ಕನ್ಸಿಡರ್ ಮಾಡ್ತೀರಿ, ಸಿಸ್ ಅಂತ ಕನ್ಸಿಡರ್ ಮಾಡ್ತೀರಿ. ಯಾವಾಗ ನಮ್ಮ ಸೇಮ್ ಲಿಗ್ಯಾಂಡ್ಸ್ ಅಪೋಸಿಟ್ ಬಂದ್ರಿ ಏನಂತ ಕನ್ಸಿಡರ್ ಮಾಡ್ತೀರಿ, ಅದನ್ನ ಟ್ರಾನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಮ್ಮ ಬೈಡೆಂಟೇಟ್ ಲಿಗ್ಯಾಂಡ್ ಈ ತರ ತೋರಿಸ್ತೀವಿ. ನಿಮ್ಮ ಬೈಡೆಂಟೇಟ್ ಲಿಗ್ಯಾಂಡ್ ಎರಡು ಏನದವು ಅಡ್ಜಸೆಂಟ್ ಅದಾವು, ಸಿಸ್ ಅಂತ ತಗೋತೀವಿ. ಈ ಕಡೆ ನಿಮ್ಮ ಬೈಡೆಂಟೇಟ್ ಲಿಗ್ಯಾಂಡ್ ಏನದವು ಎರಡು ಅಪೋಸಿಟ್ ಸೈಡ್ ಅದಾವು, ಟ್ರಾನ್ಸ್ ಅಂತ ತಗೋತೀವಿ. ಸೊ ಇಟ್ ಈಸ್ ಫಾರ್ಮುಲಾ ಆಫ್ ದ ಟೈಪ್ Ma2 ಅಂಡ್ B2 where A is a unidentate and a B is a bidentate. Next third one ಬರ್ತೈತಿ ನಿಮ್ದು C the complex of the type Ma3 and B3. ಅಂದ್ರೆ ಇಲ್ಲಿ ಏನಾಗ್ತೈತಿ ನಿಮ್ಮ A and B both are ಯೂನಿಡೆಂಟೇಟ್ ಲಿಗ್ಯಾಂಡ್ ಅಂತ ಕನ್ಸಿಡರ್ ಮಾಡಿ. ದಟ್ ಇಸ್ ಅ ಕೋಆರ್ಡಿನೇಷನ್ ನಂಬರ್ ಎಷ್ಟೈತಿ ಮತ್ತೆ ನಮ್ದು 6 ಐತಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಕೋಆರ್ಡಿನೇಷನ್ ನಂಬರ್ ಅಂದ್ರೆ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮಿಗೆ ಎಷ್ಟು ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿರ್ತೋ ಅದನ್ನೇನಂತ ತಗೋತೀವಿ ನಾವು ಕೋಆರ್ಡಿನೇಷನ್ ನಂಬರ್ ಅಂತ ತಗೋತೀವಿ. ಸೊ ಎ ಯೂನಿಡೆಂಟೇಟ್ ಅಂಡ್ ಬಿ ಕೂಡ ನಿಮಗೆ ಯೂನಿಡೆಂಟೇಟು. ಸೊ ಇಷ್ಟೊತ್ತನ ನಾವು ಸಿಸ್ ಟ್ರಾನ್ಸ್ ಅಂತ ತಗೊಂಡಿದ್ವಿ. ಬಟ್ ಯಾವಾಗ ನಿಮಗೆ ಈ ತರ ಕಾಂಪ್ಲೆಕ್ಸ್ ಬರ್ತೈತಿ ಇಲ್ಲಿ ನಾವು ಸಿಸ್ ಟ್ರಾನ್ಸ್ ಅಂತ ಕೌಂಟ್ ಮಾಡಲ್ಲ. ಯಾವ ತರ ಕೌಂಟ್ ಮಾಡ್ತೀವಿ ಅಂದ್ರೆ ಫಸ್ಟ್ ಒನ್ ಫೇಸಿಯಲ್ ಅಂತ ತಗೋತೀವಿ, ಇನ್ನೊಂದು ಮೆರಿಡಿಯೋನಲ್ ಅಂತ ಕೌಂಟ್ ಮಾಡ್ತೀವಿ. ಇನ್ ಪ್ಲೇಸ್ ಆಫ್ ಸಿಸ್ಸು ಮತ್ತೆ ಟ್ರಾನ್ಸ್ ನಾವ್ ಏನ್ ರಿಪ್ಲೇಸ್ ಮಾಡ್ತೀವಿ ಅಂದ್ರೆ ಒಂದು ಫೇಸಿಯಲ್, ಇನ್ನೊಂದು ಮೆರಿಡಿಯೋನಲ್. ಇಲ್ಲಿ ಫೇಸಿಯಲ್ ಅಂದ್ರ ವಿಚ್ ಈಸ್ ಸಿಮಿಲರ್ ಟು ಯುವರ್ ಸಿಸ್ ಅಂಡ್ ಮೆರಿಡಿಯೋನಲ್ ಅಂದ್ರ ವಿಚ್ ಈಸ್ ಸಿಮಿಲರ್ ಟು ಯುವರ್ ಟ್ರಾನ್ಸ್. ಅಂದ್ರೆ ಯಾವಾಗ ನಮ್ಮ ಸೇಮ್ ಲಿಗ್ಯಾಂಡ್ಸ್ ಅಡ್ಜಸೆಂಟ್ ಬಂದಾಗ ಸಿಸ್ ಅಂತ ತಗೋತಿದ್ವಲ್ಲ, ಈ ತರ ಕಾಂಪ್ಲೆಕ್ಸಸ್ ಬಂದಾಗ ಅದನ್ನ ಏನಂತ ತಗೋತೀವಿ ನಾವು ಫೇಸಿಯಲ್ ಅಂತ ತಗೋತೀವಿ. ನಮಗೆ ಯಾವಾಗ ಅಪೋಸಿಟ್ ಬಂದಾಗ ಟ್ರಾನ್ಸ್ ತಗೋತಿದ್ವಲ್ಲ, ಈ ತರ ಕಾಂಪ್ಲೆಕ್ಸಸ್ ಇತ್ತಂದ ಟ್ರಾನ್ಸ್ ಬದಲಿ ಏನ್ ತಗೋತೀವಿ ನಾವು ಮೆರಿಡಿಯೋನಲ್ ಅಂತ ತಗೋತೀವಿ. ಸೊ ಅದು ಕಾಂಪ್ಲೆಕ್ಸ್ ಅಥವಾ ನೀವು ಅದ್ರ ಸ್ಟ್ರಕ್ಚರ್ಸ್ ಹಾಕಿದ್ರಿ ಅಂದ್ರೆ ನಿಮಗೆ ಗೊತ್ತಾಗ್ತೈತಿ ನೋಡ್ರಿ. ಈ ಎರಡು ಸ್ಟ್ರಕ್ಚರ್ಸ್ ನೋಡ್ರಿ, ದಟ್ ಇಸ್ ಕಾಂಪ್ಲೆಕ್ಸ್ ಆಫ್ ದ ಟೈಪ್ Ma3B3 ಒಳಗೆ ತಗೊಂಡ್ರಿ ಅಂದ್ರೆ ಇಲ್ಲಿ ನೋಡ್ರಿ ನಿಮ್ಮ ಸೇಮ್ ಲಿಗ್ಯಾಂಡ್ಸ್ ಆರ್ ಆನ್ ಅ ಸೇಮ್ ಸೈಡ್. ಅಂದ್ರೆ ನಿಮ್ಮ ಎ ಎಲ್ಲಾನು ಏನ್ ಬರತ್ತವು ಒಂದ ಫೇಸ್ ಅಲ್ಲಿ ಬರ್ತವೆ. ನಿಮ್ಮ ಸೇಮ್ ಲಿಗ್ಯಾಂಡ್ಸ್ ಆನ್ ಆರ್ ಸೇಮ್ ಅಡ್ಜಸೆಂಟ್ ಸೈಡ್ಸ್ ಇದ್ದಾಗ ಅದನ್ನ ಇನ್ ಪ್ಲೇಸ್ ಆಫ್ ಸಿಸ್ ಅಂತ ಏನ್ ಯೂಸ್ ಮಾಡ್ತಿದ್ವಿ ನಾವು ಫೇಸಿಯಲ್ ಅಂತ ಯೂಸ್ ಮಾಡ್ತಿದ್ವಿ. ಸೊ ಇಟ್ ಕ್ಯಾನ್ ಬಿ ಅಬ್ರಿವೇಟೆಡ್ ಆಸ್ FAC. ಸೊ ಫೇಸಿಯಲ್ ಅನ್ನ ಏನಂತ ತಗೋತೀವಿ FAC ಅಂತ ತಗೋತೀವಿ. ಯಾವಾಗ ನಮ್ಮ ಲಿಗ್ಯಾಂಡ್ಸ್ ಆರ್ ಆನ್ ಅ ಸೇಮ್ ಸೈಡ್, ಈ ಮೂರು ಲಿಗ್ಯಾಂಡು ಏನಾದ್ರು ನಮ್ಮ ಸೇಮ್ ಸೈಡ್ ಬಂದು ಅಂಡ್ ಈ ಕಡೆ ಅಗೇನ್ ನಮ್ಮ ಮೂರು ಲಿಗ್ಯಾಂಡ್ ಏನಾಗ್ತಾವು ಸೇಮ್ ಸೈಡ್ ಬರ್ತಾವು. ಸೊ ಯಾವಾಗ ನಮ್ಮ ಮೂರು ಲಿಗ್ಯಾಂಡ್ಸು ಸೇಮ್ ಸೈಡ್ ಬಂದು ಅಂದ್ರೆ ಅದನ್ನ ಏನಂತ ತಗೋತೀವಿ ಸಿಸ್ ಅನ್ನ ಬದಲಿ ಫೇಸಿಯಲ್ ಅಂತ ತಗೋತೀವಿ. ಯಾವಾಗ ನಮಗೆ ಕಾಂಪ್ಲೆಕ್ಸ್ ಆಫ್ ದ ಟೈಪ್ Ma3B3 ಇತ್ತಂದ್ರೆ ಸಿಸ್ ಬದಲಿ ಏನು ಯೂಸ್ ಮಾಡ್ತೀವಿ ಫೇಸಿಯಲ್ ಅಂತ ಯೂಸ್ ಮಾಡ್ತೀವಿ. ಈ ಕಡೆ ಬಂದ್ರಿ ಅಂದ್ರೆ ನಿಮ್ಮ ಸೇಮ್ ಲಿಗ್ಯಾಂಡ್ ಎ ಆನ್ ಅಪೋಸಿಟ್ ಸೈಡ್ ಐತಿ ಅಂಡ್ ಬಿ ಎರಡು ಏನದವು ಅಪೋಸಿಟ್ ಸೈಡ್ ಐತಿ. ಸೊ ಅಪೋಸಿಟ್ ಸೈಡ್ ಇದ್ದಾಗ ನಾರ್ಮಲ್ ಆಗಿ ಏನು ತಗೋತಿದ್ವಿ ನಾವು ಟ್ರಾನ್ಸ್ ಅಂತ ತಗೋತಿದ್ವಿ. ಬಟ್ ಇನ್ ಪ್ಲೇಸ್ ಆಫ್ ಕಾಂಪ್ಲೆಕ್ಸಸ್ ಆಫ್ ದ ಟೈಪ್ Ma3B3
ಟ್ರಾನ್ಸ್ ಬದಲಿ ಏನು ತಗೋತೀವಿ ನಾವು ಮೆರಿಡಿಯೋನಲ್ ಅಂತ ತಗೋತೀವಿ. ಸೊ ಇದನ್ನ ಅಬ್ರಿವೇಟೆಡ್ ಏನು ಮಾಡ್ತೀವಿ ಅಂದ್ರೆ MER ಅಂತ ತಗೋತೀವಿ. ಸೊ ಫೇಸಿಯಲ್ನ FAC ಅಂತ ತಗೋತೀವಿ, ಮೆರಿಡೋನಿಯಲ್ನ MER ಅಂತ ತಗೋತೀವಿ. ಫೇಸಿಯಲ್ ಅಂದ್ರೆ ಯಾವಾಗ ನಮ್ಮ ಲಿಗ್ಯಾಂಡ್ಸ್ ಆನ್ ಅಡ್ಜಸೆಂಟ್ ಸೈಡ್, ಮೆರಿಡೋನಿಯಲ್ ಅಂದ್ರೆ ಯಾವಾಗ ದೇ ಆರ್ ಆನ್ ಅಪೋಸಿಟ್ ಸೈಡ್. ಸೊ ಇದಕ್ಕೆ ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಯಾವ್ದು ಬರ್ತೈತಿ ನೋಡ್ರಿ. ಎಕ್ಸಾಂಪಲ್ CONH3 ಟ್ರೈಸ್ NO2 ಟ್ರೈಸ್. ಎಕ್ಸಾಂಪಲ್ ಇದು ಕನ್ಸಿಡರ್ ಮಾಡ್ತೀವಿ. ಸೊ ಈ ಕಾಂಪ್ಲೆಕ್ಸ್ ಡಯಾಗ್ರಾಮ್ಸ್ ನೋಡಿದ್ರಿ ಅಂದ್ರೆ ಈ ಎಕ್ಸಾಂಪಲ್ ಹೆಸರು ಏನಾಗ್ತೈತಿ ಅಂದ್ರೆ ನಿಮ್ದು ಟ್ರೈನೈಟ್ರೈಟೋ N ಕೋಬಾಲ್ಟ್ 3 ಆಗ್ತೈತಿ. ಸೊ ಇದು ಎಕ್ಸಾಂಪಲ್ ಫಾರ್ ಅ ಕಾಂಪ್ಲೆಕ್ಸ್ ಆಫ್ ದ ಟೈಪ್ MA3 ಅಂಡ್ B3. ಸೊ ಈ ಕಾಂಪ್ಲೆಕ್ಸ್ ಅಲ್ಲಿ ನೋಡಿದ್ರಿ ಅಂದ್ರೆ ನಿಮ್ಮ ಫಸ್ಟ್ ಅಲ್ಲಿ 3 ಅಮೋನಿಯಾಸ್ ಆರ್ ಆನ್ ಸೇಮ್ ಫೇಸ್, ಅದಕ್ಕೆ ಇದನ್ನೇನಂತ ಕನ್ಸಿಡರ್ ಮಾಡ್ತೀವಿ ನಾವು FAC, ದಟ್ ಇಸ್ ಅ ಫ್ಯಾಕ್ಟ್ ಅಂತ ತಗೋತೀವಿ. ಅಂಡ್ ಅಗೇನ್ ನಿಮ್ಮ 3 NO2 ಗ್ರೂಪ್ಸ್ ಆರ್ ಆನ್ ಸೇಮ್ ಸೈಡ್ ಇದ್ರಿ ಅಂತ ತಗೋತೀವಿ, FAC ಅಂತ ತಗೋತೀವಿ. ಅದೇ ಸೆಕೆಂಡ್ ಒನ್ ಅಲ್ಲಿ ಬಂದ್ರಿ ಅಂದ್ರೆ ನಿಮ್ಮ ಸೇಮ್ ಲಿಗ್ಯಾಂಡ್ಸ್ ಏನದವು ಆನ್ ಅಪೋಸಿಟ್ ಸೈಡ್ ಅದಾವು. ಸೊ ಯಾವಾಗ ನಮ್ಮ ಸೇಮ್ ಲಿಗ್ಯಾಂಡ್ಸ್ ಆನ್ ಅಪೋಸಿಟ್ ಸೈಡ್ ಅದಾವು ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ ನಾವು ಮೆರಿಡಿಯೋನಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಟ್ಸ್ ಇಸ್ ಆನ್ ಎಕ್ಸಾಂಪಲ್ ಫಾರ್ ಯುವರ್ ಕಾಂಪ್ಲೆಕ್ಸಸ್ ಆಫ್ ದ ಟೈಪ್ MA3 ಅಂಡ್ B3. ನೆಕ್ಸ್ಟ್ ಒಂದು ತಗೊಂಡ್ರಿ ಅಂದ್ರೆ MABCDE ಅಂಡ್ F. ಸೊ ಇಲ್ಲೇನಾಗ್ತೈತಿ ಅಂದ್ರೆ 6 ಲಿಗ್ಯಾಂಡ್ ಏನಾಗ್ತವೆ ನಮಗೆ ಡಿಫ್ರೆಂಟ್ ಇರ್ತಾವೆ. ಸೊ ಈ ತರ ಕಾಂಪ್ಲೆಕ್ಸಸ್ ತಗೊಂಡ್ರಿ ಅಂದ್ರೆ ನಮಗ ಎಷ್ಟು ಐಸೋಮರ್ಸ್ ಬರ್ತಾವ ಅಂದ್ರೆ 15 ಐಸೋಮರ್ಸ್ ಬರ್ತವೆ. 15 ಐಸೋಮರ್ಸ್ ಯಾವ ತರ ತೋರಿಸ್ಬಹುದು ಅಂದ್ರೆ ಇಲ್ಲಿ ನೋಡ್ಕೋರಿ. ಸೊ ಇದನ್ನ ಕಾಂಪ್ಲೆಕ್ಸ್ ತಗೊಂಡ್ರಿ ಅಂದ್ರೆ ಈ A ಒಂದೇ ಕಡೆ ಇಟ್ಕೊಂಡು ಈ BCDEF ಅಲ್ಟರ್ನೇಟ್ ಚೇಂಜ್ ಮಾಡ್ಕೋತಾ ಹೋದ್ರಿ ಅಂದ್ರೆ ನಮಗೆ ಎಷ್ಟು ಬರ್ತಾವ ಅಂದ್ರೆ ಐಸೋಮರ್ಸ್ ಟೋಟಲ್ ಯು ವಿಲ್ ಗೆಟ್ 15 ಐಸೋಮರ್ಸ್. ಯಾವ ತರ ಅಂದ್ರೆ ಲಾಸ್ಟ್ ಲೆಕ್ಚರ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, MABCD ಕನ್ಸಿಡರ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಎಷ್ಟು ಐಸೋಮರ್ಸ್ ಬರ್ತಿದ್ವಲ್ಲ 3 ಐಸೋಮರ್ಸ್ ಬಂದಿದ್ದು ಅದನ್ನ ತೋರಿಸಿದ್ವಲ್ಲ, ಆ ತರ ಇದನ್ನ ಹಾಕೋತ ಹೋದ್ರಿ ಅಂದ್ರೆ ಟೋಟಲ್ ಯು ವಿಲ್ ಗೆಟ್ ಐಸೋಮರ್ಸ್ ಆಫ್ 15. ಸೊ ಇದಕ್ಕೊಂದು ಎಕ್ಸಾಂಪಲ್ ಬರ್ತೈತಿ ನೋಡ್ರಿ. ಎಕ್ಸಾಂಪಲ್ ಯಾವ್ದು ಬರ್ತೈತಿ ಅಂದ್ರೆ so this is an example for your complex of the type MABCDEF. ಒಂದು ನಿಮ್ದು ಪ್ಲಾಟಿನಿಯಂ ಅನ್ನೋದು ಏನಿದು ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮೋ, PY ಅಂದ್ರೆ ನಿಮ್ಮ ಪಿರಿಡಿನೋ, ಅಮೋನಿಯಾ, ನೈಟ್ರೇಟೋ, ಕ್ಲೋರಿನೋ, ಬ್ರೋಮಿನೋ, ಅಯೋಡಿನ್. ಸೊ ಇದ್ರ ನೇಮ್ ಯಾವ ತರ ಮಾಡ್ಕೋತ ಹೋಗ್ತೀರಿ ಅಂದ್ರೆ ದಟ್ ಈಸ್ ಬೇಸ್ಡ್ ಆನ್ ಅಲ್ಫಾಬೆಟಿಕಲ್ ಆರ್ಡರ್ ಒಳಗ ನೇಮ್ ಮಾಡ್ತೀರಿ. ಇಟ್ ಈಸ್ ಓನ್ಲಿ ಒನ್ ಎಕ್ಸಾಂಪಲ್ ಫಾರ್ ದ ಕಾಂಪ್ಲೆಕ್ಸಸ್ ಆಫ್ ದ ಟೈಪ್ ಯುವರ್ MABCDEF. ಸೊ ಇದ್ರದ್ದು ಹಾಕೊಂಡ್ರಿ ಅಂದ್ರೆ ಟೋಟಲ್ ನಿಮ್ಗೆ ಎಷ್ಟು ಐಸೋಮರ್ಸ್ ಬರ್ತಾವ ಅಂದ್ರೆ ಟೋಟಲ್ ಯು ವಿಲ್ ಗೆಟ್ 15 ಐಸೋಮರ್ಸ್. ಸೊ ನೆಕ್ಸ್ಟ್ ಪಾಯಿಂಟ್ ಏನ್ ಬರ್ತೈತಿ ಅಂದ್ರೆ ನಿಮಗೆ ದ ಕಾಂಪ್ಲೆಕ್ಸಸ್ ಅಥವಾ ವಿಚ್ ಟೈಪ್ ಆಫ್ ಕಾಂಪ್ಲೆಕ್ಸಸ್ ವಿಲ್ ನಾಟ್ ಶೋ ಜೊಮೆಟ್ರಿಕಲ್ ಐಸೋಮರ್ಸ್. ಅಂದ್ರೆ ನಮ್ಮ ಯಾವ ತರ ಕಾಂಪ್ಲೆಕ್ಸಸ್ ಜೊಮೆಟ್ರಿಕಲ್ ಐಸೋಮರ್ಸ್ ತೋರಿಸಲ್ಲ ಅಂದ್ರೆ ಕಾಂಪ್ಲೆಕ್ಸ್ ಆಫ್ ದ ಟೈಪ್ MA6. ಅಂದ್ರೆ ಯಾವ ಕಾಂಪ್ಲೆಕ್ಸ್ ಅಲ್ಲಿ ನಮ್ಮ 6 ಲಿಗ್ಯಾಂಡು ಸೇಮ್ ಇರ್ತಾವ ಅಂತ ಕಾಂಪ್ಲೆಕ್ಸಸ್ ಏನ್ ಮಾಡಲ್ಲ ನಮಗೆ ಜೊಮೆಟ್ರಿಕಲ್ ಐಸೋಮರ್ಸ್ ತೋರಿಸಲ್ಲ. ಯಾಕೆ ಜೊಮೆಟ್ರಿಕಲ್ ಐಸೋಮರ್ಸ್ ತೋರಿಸಲ್ಲ ಅಂದ್ರೆ ಸೊ ಇನ್ ದಿಸ್ ಯು ಹ್ಯಾವ್ ಗಾಟ್ ಎಲ್ಲಾನು ಏನದೋ ನಮಗೆ ಸೇಮ್ ಲಿಗ್ಯಾಂಡ್ಸ್ ಇದ್ದಾಗ ಇಲ್ಲಿ ಲಿಗ್ಯಾಂಡ್ಸ್ ಅಪೋಸಿಟ್ ಸೈಡ್ ಮತ್ತೆ ಸೇಮ್ ಸೈಡ್ ಅಂತ ಏನೂ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ದಿಸ್ ಟೈಪ್ ಆಫ್ ಐಸೋಮರ್ಸ್ ದಿಸ್ ಟೈಪ್ ಆಫ್ ಕಾಂಪ್ಲೆಕ್ಸ್ ವಿಲ್ ನಾಟ್ ಶೋ geometrical isomers. and ಇನ್ನೊಂದು ಬರ್ತೈತಿ ಕಾಂಪ್ಲೆಕ್ಸ್ ಆಫ್ ದ ಟೈಪ್ MAB5 or MA5B. AB5 ಇರ್ಬೋದು ಅಥವಾ A5B ಇದ್ರೂ ಕೂಡ ಏನಾಗಲ್ಲ, ದೇ ವಿಲ್ ನಾಟ್ ಶೋ ಜೊಮೆಟ್ರಿಕಲ್ ಐಸೋಮರ್ಸ್. ಯಾಕಂದ್ರೆ ನಿಮ್ದು A ಏನೈತಿ 5 ಇರ್ತೈತಿ ಅಂಡ್ ಓನ್ಲಿ ಒಂದು ಯಾವ್ದು ಇರ್ತೈತಿ ನಮಗೆ B ಇತ್ತಂದ್ರೆ ದೇ ವಿಲ್ ಆಲ್ಸೋ ನಾಟ್ ಶೋ geometrical isomers. So this is all about
geometrical isomers with a coordination number 6. So next we will move on to a next type of isomers, that is your optical isomers. So ನಿಮಗೆ ಆಲ್ರೆಡಿ ಗೊತ್ತೈತಿ optical isomers ಅಂದ್ರೆ these are the compounds having same molecular formula but they are differ in a rotation of your plane polarized light. ಅಂದ್ರೆ ಏನಾಗ್ತೈತಿ ಅಂದ್ರೆ ಒಂದು ಕಾಂಪ್ಲೆಕ್ಸ್ ಸೊಲ್ಯೂಷನ್ ತಗೊಂಡಾಗ ಆ ಸೊಲ್ಯೂಷನ್ ನಲ್ಲಿ ನಾವೇನಾದ್ರೂ ಪ್ಲೇನ್ ಪೊಲರೈಸ್ಡ್ ಲೈಟ್ ನ ಪಾಸ್ ಮಾಡಿದ್ವಿ ಅಂದ್ರೆ ಆ ಪ್ಲೇನ್ ಪೊಲರೈಸ್ಡ್ ಲೈಟ್ ಏನಾಗ್ತೈತಿ, ಇಟ್ ಮೇ ರೊಟೇಟ್ ಟು ರೈಟ್ ಸೈಡ್ ಆಗಿರ್ಬೋದು ಅಥವಾ ಇಟ್ ಮೇ ರೊಟೇಟ್ ಟು ಲೆಫ್ಟ್ ಸೈಡ್ ಆಗಿರ್ಬೋದು. ಅಂತ ಐಸೋಮರ್ಸ್ ಏನಂತ ಕರಿತೀವಿ ಅಂದ್ರೆ ನಾವು ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಯಾವ ಐಸೋಮರ್ಸ್ ನಿಮ್ಮ ಪ್ಲೇನ್ ಪೊಲರೈಸ್ಡ್ ಲೈಟ್ ನ ರೈಟಿಗೆ ರೊಟೇಟ್ ಮಾಡ್ತೈತಿ ಅಂತವ್ನ ಏನಂತ ಕರಿತೀವಿ ನಾವು ಡೆಕ್ಸ್ಟ್ರೋ ರೊಟೇಟ್ ಅಂತ ಕರಿತೀವಿ. ಅದೇ ಯಾವಾಗ ನಿಮ್ಮ ಪ್ಲೇನ್ ಪೊಲರೈಸ್ಡ್ ಲೈಟ್ ಲೆಫ್ಟಿಗೆ ರೊಟೇಟ್ ಮಾಡಿತಂದ್ರ ಆ ಲೆಫ್ಟಿಗೆ ರೊಟೇಟ್ ಮಾಡ್ತಕ್ಕಂಥ ಕಾಂಪ್ಲೆಕ್ಸಸ್ ಏನಂತ ಕರಿತೀವಿ ನಾವು ಲಿಯೋ ರೊಟೇಟರಿ ಕಾಂಪೌಂಡ್ಸ್ ಅಥವಾ ಲಿಯೋ ರೊಟೇಟರಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತೀರಿ ನೀವು, ಪ್ಲೇನ್ ಪೊಲರೈಸ್ಡ್ ಲೈಟ್ ಅಂತ ಹೇಳಿ. ಪ್ಲೇನ್ ಪೊಲರೈಸ್ಡ್ ಲೈಟ್ ಅಂದ್ರೆ ಏನು ಅಂದ್ರೆ ನಿಮ್ಮ ನಾರ್ಮಲ್ ಲೈಟ್ ನ ಏನು ನಿಮ್ಮ ನಿಕಾಲ್ ಪ್ರಿಸಮ್ ಅಲ್ಲಿ ಪಾಸ್ ಮಾಡಿದ್ರಿ ಅಂದ್ರ ಎಲ್ಲಾ ಡೈರೆಕ್ಷನ್ ಒಳಗೂ ಇರ್ತಕ್ಕಂಥ ಲೈಟ್ ಏನಾಗ್ತೈತಿ, ಇಟ್ ಸ್ಟಾರ್ಟ್ಸ್ ಟು ಟ್ರಾವೆಲ್ ಇನ್ ಓನ್ಲಿ ಒನ್ ಡೈರೆಕ್ಷನ್. ಅಂತ ಲೈಟ್ ಏನಂತ ಕರಿತೀವಿ ನಾವು ಪ್ಲೇನ್ ಪೊಲರೈಸ್ಡ್ ಲೈಟ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಕಾಂಪ್ಲೆಕ್ಸ್ ನಮಗೆ ಆಪ್ಟಿಕಲ್ ಐಸೋಮರ್ಸ್ ತೋರಿಸ್ಬೇಕು ಅಥವಾ ಡೆಕ್ಸ್ಟ್ರೋ ರೊಟೇಟರಿ ಅಥವಾ ಲಿಯೋ ರೊಟೇಟರಿ ಹೇಳಬೇಕು ಅಂದ್ರೆ ಯಾವ ತರ ಹೇಳ್ತೀವಿ ಅಂದ್ರೆ ಯಾವ ಕಾಂಪ್ಲೆಕ್ಸಸ್ ನಾನ್ ಸೂಪರ್ ಇಂಪೋಸಿಬಲ್ ಇಮೇಜಸ್ ತೋರಿಸ್ತಾವು, ಅಂದ್ರೆ ಯಾವ ಕಾಂಪ್ಲೆಕ್ಸಸ್ ನಮಗೆ ನಾನ್ ಸೂಪರ್ ಇಂಪೋಸಿಬಲ್ ಇಮೇಜಸ್ ತೋರಿಸ್ತಾವ ಅಂತಾವ್ ಏನ್ ಮಾಡ್ತಾವ ಅಂದ್ರ ದೇ ವಿಲ್ ಶೋ ಆಪ್ಟಿಕಲ್ ಐಸೋಮರ್ಸ್. ಏನು ನಿಮಗೆ ಇಲ್ಲಿ ನಾನ್ ಸೂಪರ್ ಇಂಪೋಸಿಬಲ್ ಇಮೇಜಸ್ ಅಂದ್ರ ಈ ಹ್ಯಾಂಡ್ ಕನ್ಸಿಡರ್ ಮಾಡ್ರಿ, ಇದ್ರದ್ದು ಮಿರರ್ ಇಮೇಜ್ ಏನಾಗ್ತೈತಿ ನಿಮಗೆ ಇನ್ನೊಂದು ಹ್ಯಾಂಡ್ ಆಗ್ತದೆ. ಸೊ ಇವೆರಡು ಏನಾಗ್ತಾವ ನಿಮಗೆ ಮಿರರ್ ಇಮೇಜ್ ಆಗ್ತಾವು. ಈ ಹ್ಯಾಂಡ್ ಅನ್ನ ಅಂದ್ರೆ ಒಂದು ರೈಟ್ ಹ್ಯಾಂಡ್ ಅನ್ನ ನೀವು ರೊಟೇಟ್ ಮಾಡಿ ಈ ಲೆಫ್ಟ್ ಹ್ಯಾಂಡ್ ಮೇಲೆ ತಂದಿಟ್ರಿ ಅಂದ್ರ ಎರಡು ಏನಾಗಲ್ಲ ನಿಮಗೆ ಸೇಮ್ ಆಗಿ ಜಾಯಿನ್ ಆಗಲ್ಲ, ಅಂದ್ರೆ ಈ ತರ ಜಾಯಿನ್ ಆಗಲ್ಲ. ತಂದಿಟ್ಟಾಗ ಏನಾಗ್ತೈತಿ 180 ಡಿಗ್ರಿ ರೊಟೇಟ್ ಮಾಡಿ ತಂದಿಟ್ರಿ ಅಂದ್ರೆ ಈ ತರ ಕಾಣುತ್ತೆ. ಸೊ ಇಂಥ ಇಮೇಜಸ್ ಏನಂತ ಕರಿತೀವಿ ನಾವು ನಾನ್ ಸೂಪರ್ ಇಂಪೋಸಿಬಲ್ ಇಮೇಜಸ್ ಅಂತ ಕರಿತೀವಿ. ಇವು ಎರಡೂ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ನಾವು ಅನಾನ್ಶಿಯೋಮರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನ ಯಾವ ತರ ಎಕ್ಸಾಂಪಲ್ ತಗೋಬಹುದು ಅಂದ್ರೆ ನೋಡ್ರಿ, ನಿಮ್ಮ ಎ ಅಂತ ಕನ್ಸಿಡರ್ ಮಾಡ್ರಿ, ಇದರದ್ದು ಮಿರರ್ ಇಮೇಜ್ ಏನಾಗ್ತೈತಿ ಎ, ಇದನ್ನ ಇದ್ರ ಮ್ಯಾಲ್ ತಂದಿಟ್ರಿ ಅಂದ್ರೆ ಏನಾಗ್ತೈತಿ ಆಸ್ ಇಟ್ ಈಸ್ ಇದೇ ತರ ಕುಂದಿರ್ತೈತಿ. ಸೊ ಇವೆರಡು ಏನಾಗ್ತವು ಆಸ್ ಇಟ್ ಈಸ್ ಕುಂತು ಅಂದ್ರೆ ಇವನ್ ಏನಂತ ತಗೋತೀವಿ ಸೂಪರ್ ಇಂಪೋಸಿಬಲ್ ಇಮೇಜಸ್, ಅಂದ್ರೆ ಒಂದ್ರ ಮೇಲೊಂದು ಆಸ್ ಇಟ್ ಈಸ್ ಕುಂದಿರ್ತೈತಿ. ಅದೇ ನೀವು ಲೆಟರ್ ಆರ್ ತಗೊಂಡ್ರಿ ಅಂದ್ರೆ ಈ ಲೆಟರ್ ಆರ್ ಅದ್ ಮಿರರ್ ಇಮೇಜ್ ಏನಾಗ್ತೈತಿ ಈ ತರ ಬರ್ತೈತಿ. ಸೊ ಇದನ್ನ ತಂದು ಇದ್ರ ಮ್ಯಾಲ ಇಟ್ರಿ ಅಂದ್ರ ಒಂದು ಈ ಕಡೆ ಇರ್ತೈತಿ, ಇನ್ನೊಂದು ಏನಿರ್ತೈತಿ ನಿಮ್ಗೆ ಈ ಕಡೆ ಇರ್ತೈತಿ. ಸೊ ಎರಡು ಏನದು ಒಂದಕ್ಕೊಂದು ಸೇರಿಲ್ಲ. ಇಂಥವನ್ನ ಏನಂತ ಕರಿತೀವಿ ನಾವು ನಾನ್ ಸೂಪರ್ ಇಂಪೋಸಿಬಲ್ ಇಮೇಜಸ್. ಅಥವಾ ಎಕ್ಸಾಂಪಲ್ ತಗೋರಿ, ಜಗ್ ವಿತೌಟ್ ಅ ಹ್ಯಾಂಡಲ್, ಅದರದ್ದು ಮಿರರ್ ಇಮೇಜ್ ಏನಾಗ್ತೈತಿ ನಿಮಗೆ ಈ ಕಡೆ ಬರ್ತೈತಿ. ಸೊ ಇವೆರಡು ಏನಾಗ್ತಾವ ಒಂದಕ್ಕೊಂದು ನಮಗೆ ಸೂಪರ್ ಇಂಪೋಸ್ ಆಗ್ತಾವು. ಸೊ ಇವನ್ ಏನಂತ ಕರಿತೀವಿ ಸೂಪರ್ ಇಂಪೋಸಿಬಲ್ ಅಂತ ಕರಿತೀವಿ. ಅದೇ ಜಗ್ ವಿತ್ ಹ್ಯಾಂಡಲ್ ತಗೊಂಡ್ರಿ ಅಂದ್ರೆ ಹ್ಯಾಂಡಲ್ ಇತ್ತಂದ್ರೆ ಇದ್ರದ್ದು ಮಿರರ್ ಇಮೇಜ್ ತಗೊಂಡ್ರಿ ಅಂದ್ರ ಹ್ಯಾಂಡಲ್ ಏನಾಗ್ತೈತಿ ನಿಮ್ಗದು ಈ ಕಡೆ ಬರ್ತೈತಿ. ಸೊ ಇವೆರಡು ಒಂದ್ರ ಮೇಲೆ ಒಂದಿಟ್ರಿ ಅಂದ್ರ ನಿಮ್ ಎರಡು ಜಗ್ ಸೇರ್ತಾವ್, ಬಟ್ ಒಂದ್ ಕಡೆ ಹ್ಯಾಂಡಲ್ ಅಂಡ್ ಎರಡು ಕಡೆ ಹ್ಯಾಂಡಲ್ ತೋರಿಸ್ತೈತಿ. ಸೊ ಇದನ್ನ ಏನಂತ ಕರಿತೀವಿ ನಾವು ನಾನ್ ಸೂಪರ್ ಇಂಪೋಸಿಬಲ್ ಅಂತ ಕರಿತೀವಿ. ಇವನ್ ಏನಂತ ಕರಿತೀವಿ ನಾವು ಸೂಪರ್ ಇಂಪೋಸಿಬಲ್. ಸೊ ಈ ಮಿರರ್ ಇಮೇಜಸ್ ಅನ್ನ ಅಂಡ್ ಈ ಮಿರರ್ ಇಮೇಜು ಈ ಎಲ್ಲಾ ಮಿರರ್ ಇಮೇಜಸ್ ಅನ್ನ ಏನಂತ ತಗೋತೀವಿ ಅಂದ್ರೆ ನಾವು ಅನಾನ್ಶಿಯೋಮರ್ಸ್ ಅಂತ ತಗೋತೀವಿ. ಸೊ ಯಾವ ನಾನ್ ಸೂಪರ್ ಇಂಪೋಸಿಬಲ್ ಇರ್ತಾವು ದೇ ವಿಲ್ ಶೋ ಆಪ್ಟಿಕಲ್ ಆಕ್ಟಿವಿಟಿ, ಅಂದ್ರೆ ಆಪ್ಟಿಕಲಿ ಆಕ್ಟಿವ್ ಇರ್ತಾವು ಅಂಡ್ ದೇ ವಿಲ್ ರೊಟೇಟ್ ಅ ಪ್ಲೇನ್ ಪೊಲರೈಸ್ಡ್ ಲೈಟ್. ಯಾವ ಸೂಪರ್ ಇಂಪೋಸ್ ಆಗ್ತಾವು ದೇ ಆರ್ ಆಪ್ಟಿಕಲಿ ಇನ್ಆಕ್ಟಿವ್ ಅಂಡ್ ದೇ ವಿಲ್ ನಾಟ್ ಶೋ ಅ ಪ್ಲೇನ್ ಪೊಲರೈಸ್ಡ್ ಲೈಟ್. ಇನ್ನೇನು ಮಾಡಲ್ಲ ಅವು ರೋಟೇಟ್ ಮಾಡಲ್ಲ. ನೆಕ್ಸ್ಟ್ ಮೂವಿಂಗ್ ಆನ್ ಟು ವಿಚ್ ಟೈಪ್ ಆಫ್ ಐಸೋಮರ್ಸ್ ವಿಲ್ ಶೋ ಆಪ್ಟಿಕಲ್ ಐಸೋಮರ್ಸ್. ಸೊ ಆಪ್ಟಿಕಲ್ ಐಸೋಮರ್ಸ್ ಅಂದ್ರೆ ಏನು ನೋಡಿದ್ರಿ, ಅದರೊಳಗೆ ಡೆಕ್ಸ್ಟ್ರೋ ಮತ್ತು ಲಿಯೋ ಬರ್ತೈತಿ ಅಂತ ನೋಡಿದ್ವಿ. ಯಾವ ಥರ ಐಸೋಮರ್ಸ್ ನಮಗೆ ಆಪ್ಟಿಕಲ್ ಐಸೋಮರ್ಸ್ ಆಗಿ ಆ್ಯಕ್ಟ್ ಮಾಡ್ತಾವಂದ್ರೆ ಅದರಲ್ಲಿ ಕೂಡ ನಿಮಗೆ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸಸ್ ಮತ್ತು ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ ಬರ್ತೈತಿ. ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸಸ್ ಆಫ್ ದ ಟೈಪ್ MABCD, that is a complex with the 4 different ligand can show optical activity which can act as a optical isomers. ಅಂದರೆ ಯಾವ ಕಾಂಪ್ಲೆಕ್ಸ್ ಅಲ್ಲಿ ನಮಗೆ
4 ಬೇರೆ ಬೇರೆ ಲಿಗ್ಯಾಂಡ್ ಇರ್ತವೆ, ಅವು ಏನಾಗ್ತವೆ ವಿಚ್ ಶೋ ಆಪ್ಟಿಕಲ್ ಆಕ್ಟಿವಿಟಿ ಬಟ್ ಮೋಸ್ಟ್ ಆಫ್ ದ ಟೈಮ್ ಕಾಂಪ್ಲೆಕ್ಸಸ್ ಆಫ್ ಆಕ್ಟಾಹೈಡ್ರಲ್ ಟೈಪ್. ಅಂದರೆ ಯಾವ ನಮಗೆ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ ಇರ್ತವೆ ಅವು ಏನಾಗ್ತವೆ ನಮಗೆ ಮೇಜರ್ ಆಗಿ ನಮಗೇನು ತೋರಿಸ್ತವೆ ಆಪ್ಟಿಕಲ್ ಆಕ್ಟಿವಿಟಿ ತೋರಿಸ್ತವೆ. ಅದರಲ್ಲಿ ಕೂಡ ನಿಮ್ಗೆ ಏನಾಗ್ತೈತಿ ಕೆಲವೊಂದಿಷ್ಟು ಆಪ್ಟಿಕಲಿ ಆಕ್ಟಿವ್ ಇರಲ್ಲ ಆ್ಯಂಡ್ ಕೆಲವೊಂದಿಷ್ಟು ಆಪ್ಟಿಕಲಿ ಆಕ್ಟಿವ್ ಇರ್ತವೆ. ಸೊ ಹಾಗಾಗಿ ನಿಮ್ಮ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ಸಲ್ಲಿ ಯಾವ ಥರ ಕಾಂಪ್ಲೆಕ್ಸಸ್ ಆಪ್ಟಿಕಲಿ ಆಕ್ಟಿವ್ ಆಗಿರ್ತವೆ ಮತ್ತು ಯಾವ ಥರ ಕಾಂಪ್ಲೆಕ್ಸಸ್ ಇನ್ಆಕ್ಟಿವ್ ಆಗಿರ್ತವೆ ಅಂತ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ ಆಫ್ ದ ಟೈಪ್ MA3. ಸೊ ಈ ಥರ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ ಏನಾಗ್ತವೆ ಅಂದರೆ ನಮಗೆ ಆಪ್ಟಿಕಲ್ ಐಸೋಮರ್ಸ್ ತೋರಿಸ್ತೈತಿ. ಈ ನಿಮ್ಮ ಎ ಲಿಗ್ಯಾಂಡ್ ಏನಂತ ತಗೋತೀವಿ ಅಂದ್ರೆ ವಿಚ್ ಈಸ್ ಟೇಕನ್ ಆಸ್ ಅ ಬೈಡೆಂಟೇಟ್ ಲಿಗ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ ದಿಸ್ ಈಸ್ ಅ ಲಿಗ್ಯಾಂಡ್ ಎ ಏನಾಗ್ತೈತಿ ಬೈಡೆಂಟೇಟ್ ಅಂತ ತಗೋತೀವಿ. ಸೊ ಬೈಡೆಂಟೇಟ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಯಾವ ಲಿಗ್ಯಾಂಡಲ್ಲಿ 2 ಡೋನಾರ್ ಆಟಮ್ಸ್ ಇರ್ತಾವು ಅವನ್ನೇನಂತ ಕರಿತೀವಿ ನಾವು ಬೈಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ನಿಮ್ಮ ಈ ಥರ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ಸಿಗೆ ಎಕ್ಸಾಂಪಲ್ ತೊಗೊಂಡ್ರೆ ಯಾವ್ದು ಬರ್ತೈತಿ ಅಂದ್ರೆ ನೋಡ್ರಿ ನಿಮ್ಮ ಕೋಬಾಲ್ಟ್ EN ಟ್ರೈಸ್ 3+. ದಿಸ್ ಈಸ್ ಯುವರ್ EN ಅಂದ್ರೆ ಈಥೇನ್ 1,2 ಡೈಅಮೈನ್. ಸೊ ಇದನ್ನ ನಾವು ಕಾಂಪ್ಲೆಕ್ಸ್ದ ಸ್ಟ್ರಕ್ಚರ್ ಹಾಕೊಂಡ್ರೆ ಆ ಸ್ಟ್ರಕ್ಚರ್ಸ್ ಏನಾಗಬೇಕಂದ್ರೆ ನಾನ್ ಸೂಪರ್ ಇಂಪೋಸಬಲ್ ಇಮೇಜಸ್ ಆಗ್ಬೇಕು. ಯಾವಾಗ ನಮಗೆ ನಾನ್ ಸೂಪರ್ ಇಂಪೋಸಬಲ್ ಇಮೇಜಸ್ ಇರ್ತವೆ ಅವು ಏನು ತೋರಿಸ್ತವೆ ನಮಗೆ ಆಪ್ಟಿಕಲಿ ಆಕ್ಟಿವ್ ಇರ್ತವೆ. ಸೊ ಇದರದ್ದು ನಾನ್ ಸೂಪರ್ ಇಂಪೋಸಬಲ್ ಇಮೇಜಸ್ ಬರಬೇಕಂದ್ರೆ ಯಾವ ಥರ ಇಮೇಜ್ ಹಾಕೋಬೇಕಂದ್ರೆ ನೋಡ್ರಿ ಇಲ್ಲಿ ಸೊ ಇವು ಎರಡು ಏನಾಗ್ತವೆ ನಮಗೆ ಮಿರರ್ ಇಮೇಜಸ್. ಸೊ ಇದ್ರದ್ದು ಮಿರರ್ ಇಮೇಜ್ ಹಾಕಿದ್ರೆ ಏನು ಬರ್ತೈತಿ ನಿಮಗೆ ಈ ಥರ ಬರ್ತೈತಿ. ಸೊ ದೆನ್ ಆಸ್ ಇಟ್ ಈಸ್ ಇದ್ರ ಮೇಲೆ ತಂದಿಟ್ರಿ ಅಂದ್ರೆ ಏನಾಗಲ್ಲ ಅವು ನಾನ್ ಸೂಪರ್ ಇಂಪೋಸಬಲ್ ಇಮೇಜಸ್ ಅಂತ ಕೌಂಟ್ ಆಗ್ತವೆ. ಸೊ ಇದ್ರ ಮೇಲೆ ತಂದಿಟ್ರಿ ಅಂದ್ರೆ ಒಂದು EN ಈ ಕಡೆ ಐತಿ, ಇನ್ನೊಂದು EN ಏನು ಬರ್ತೈತಿ ನಿಮಗೆ ಈ ಕಡೆ ಬರ್ತೈತಿ. ಸೊ ಎರಡೂ ಬೇರೆ ಬೇರೆ ಕಡೆ ಬರೋದ್ರಿಂದ ಇವು ಎರಡೂ ಏನಂತ ಕರಿತೀವಿ ನಾವು ನಾನ್ ಸೂಪರ್ ಇಂಪೋಸಬಲ್ ಇಮೇಜಸ್ ಅಂತ ಕರಿತೀವಿ. ಸೊ ಯಾವಾಗ ಅವು ನಾನ್ ಸೂಪರ್ ಇಂಪೋಸಬಲ್ ಇಮೇಜ್ ಆಗ್ತವು ಅವು ಏನಾಗ್ತವೆ ನಮಗೆ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್ ಆಗ್ತವು. ಆಪ್ಟಿಕಲಿ ಆಕ್ಟಿವ್ ಆಯ್ತಂದ್ರೆ ಒಂದು ಏನಾಗ್ತೈತಿ ನಮಗೆ ಡೆಕ್ಸ್ಟ್ರೋ ಅಂತ ಕೌಂಟ್ ಆಗ್ತೈತಿ, ಇನ್ನೊಂದು ಏನು ಬರ್ತೈತಿ ಒಂದು ಲಿಯೋ ಬರ್ತೈತಿ. ಯಾವಾಗ ಅವು ನಾನ್ ಸೂಪರ್ ಇಂಪೋಸಬಲ್ ಇರ್ತವು ದೇ ವಿಲ್ ಶೋ ಆಪ್ಟಿಕಲ್ ಆಕ್ಟಿವಿಟಿ. ದಿಸ್ ಈಸ್ ಆಫ್ ದ ಟೈಪ್ MA3. ಇಲ್ಲಿ ಎ ಏನಿರ್ತೈತಿ ಅಂದ್ರೆ ನಮಗೆ ಬೈಡೆಂಟೇಟ್ ಇರ್ತೈತಿ. ಬೈಡೆಂಟೇಟಿಗೆ ಎಕ್ಸಾಂಪಲ್ ಯಾವ್ದು ತಗೊಂಡಿವಿ ಅಂದ್ರೆ ನಮಗೆ EN ತಗೊಂಡಿವಿ. EN ಅಂದ್ರೆ ಏನು ನಿಮಗೆ ಈಥೇನ್ 1,2 ಡೈಅಮೈನ್. ಅದರ ಫಾರ್ಮುಲಾ ಏನಿರ್ತೈತಿ ಅಂದ್ರೆ ನಿಮಗೆ NH2 CH2 CH2 NH2. ಸೊ ಇದು ಯಾವುದು ನಿಮಗೆ ಒಂದು ಇವೆರಡು ನಾನ್ ಸೂಪರ್ ಇಂಪೋಸಬಲ್ ಆಗೋದ್ರಿಂದ ದೇ ವಿಲ್ ಶೋ ಆಪ್ಟಿಕಲ್ ಆಕ್ಟಿವಿಟಿ. ನೆಕ್ಸ್ಟ್ ಒನ್ ದ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ ವಿತ್ ದ ಫಾರ್ಮುಲಾ MA2B2. ಅಂದ್ರೆ ನೆಕ್ಸ್ಟ್ ಬರೋದು ನಮ್ಮ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ ಆಫ್ ದ ಟೈಪ್ MA2B2 ತಗೊಂಡ್ರಿ ಅಂದ್ರೆ ಇಲ್ಲಿ ನಿಮಗೆ ಒಂದು ಏನಿರ್ತೈತಿ ಯುನಿಡೆಂಟೇಟ್ ಇರ್ತೈತಿ ಅಂಡ್ ಇನ್ನೊಂದು ಲಿಗ್ಯಾಂಡ್ ಏನಿರ್ತೈತಿ ನಮಗೆ ಬೈಡೆಂಟೇಟ್ ಇರ್ತೈತಿ. ಹಿಂದಿನ ಎಕ್ಸಾಂಪಲ್ ಏನು ಮಾಡಿದ್ವಿ ಅಂದ್ರೆ ನಾವು ಎರಡೂ ತಗೊಂಡಿದ್ವು ಏನಾಗಿದ್ದು ನಮಗೆ ಬೈಡೆಂಟೇಟ್ ಇತ್ತು. ಬಟ್ ಇಲ್ಲಿ ಏನಾಗ್ತೈತಿ ಅಂದ್ರೆ ಈ ಎರಡೆರಡು ಲಿಗ್ಯಾಂಡ್ ತಗೊಂಡಿರಲ್ಲ, ಇದರಲ್ಲಿ ಒಂದು ಯುನಿಡೆಂಟೇಟ್ ಇರ್ತೈತಿ ಇನ್ನೊಂದು ಬೈಡೆಂಟೇಟ್ ಇರ್ತೈತಿ. ಸೊ ಈ ಥರ ಕಾಂಪ್ಲೆಕ್ಸಸ್ ತಗೊಂಡಾಗ ಅವು ಯಾವ ರೀತಿ ನಮಗೆ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ ಆಪ್ಟಿಕಲ್ ಆಕ್ಟಿವ್ ಇರ್ತಾವ ಅಥವಾ ಆಪ್ಟಿಕಲ್ ಇನ್ಆಕ್ಟಿವ್ ಇರ್ತಾವ ಅಂತ ನೋಡ್ಬೇಕಂದ್ರೆ ಇದಕ್ಕೆ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ರಿ. ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ರೆ ಯಾವ್ದು ಬರ್ತೈತಿ ಅಂದ್ರೆ ನಿಮಗೆ ಎಕ್ಸಾಂಪಲ್ CO EN twice Cl2. So this is a example for the complex of the type MA2B2. So EN ತಗೊಂಡ್ರಿ ಅಂದ್ರೆ ಇದು ಏನೈತಿ ನಿಮಗೆ ಬೈಡೆಂಟೇಟ್ ಐತಿ ಅಂಡ್ Cl2 ಏನೈತಿ ಇದು ನಿಮಗೆ ಮೊನೋಡೆಂಟೇಟ್ ಐತಿ ಅಥವಾ ಯೂನಿಡೆಂಟೇಟ್ ಐತಿ. ಸೊ ಇವಕುರದು ನೀವು ಸ್ಟ್ರಕ್ಚರ್ಸ್ ಅಥವಾ ಇವಕುರದು ಸ್ಟ್ರಕ್ಚರ್ಸ್ ಹಾಕೊಂಡು ಅವಕುರದು ಮಿರರ್ ಇಮೇಜಸ್ ಹಾಕೊಂಡ್ರಿ ಅಂದ್ರೆ ಯಾವ ಆಪ್ಟಿಕಲಿ ಆಕ್ಟಿವ್ ಮತ್ತೆ ಯಾವ ಆಪ್ಟಿಕಲಿ ಇನ್ಆಕ್ಟಿವ್ ಅಂತ ಗೊತ್ತಾಗ್ತೈತಿ. ಯಾಕಂದ್ರೆ ಆಪ್ಟಿಕಲಿ ಆಕ್ಟಿವ್ ಇರ್ಬೇಕಂದ್ರೆ ಏನಿರ್ಬೇಕು ಅದು ನಾನ್ ಸೂಪರ್ ಇಂಪೋಸಿಬಲ್ ಇರಬೇಕು. ಅದೇ ಏನಾದರೂ ಸೂಪರ್ ಇಂಪೋಸಿಬಲ್ ಇತ್ತಂದ್ರೆ ಅವನ್ನೇನಂತ ಕನ್ಸಿಡರ್ ಮಾಡ್ತಿದ್ದೇವೆ ನಾವು ಆಪ್ಟಿಕಲಿ
ಇನ್ಆಕ್ಟಿವ್ ಅಂತ ತಗೋತಿದ್ವಿ. ಸೊ ಇವ್ರು ಸ್ಟ್ರಕ್ಚರ್ ಹಾಕೊಂಡ್ರಿ ಅಂದ್ರೆ ನೋಡ್ರಿ, ಇವು ಸ್ಟ್ರಕ್ಚರ್ಸ್ ನೋಡ್ಕೋರಿ. ಇದು ಏನಾಗ್ತೈತಿ ನಿಮಗೆ, ಎರಡು ಸೇಮ್ ಲಿಗ್ಯಾಂಡ್ಸ್ ಅಪೋಸಿಟ್ ಬಂದವು. ಸೊ ಸೇಮ್ ಲಿಗ್ಯಾಂಡ್ಸ್ ಅಪೋಸಿಟ್ ಬಂದ್ರೆ ಏನಂತ ಕನ್ಸಿಡರ್ ಮಾಡ್ತಿದ್ವಿ ನಾವು, ಟ್ರಾನ್ಸ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಸೊ ಇದೊಂದು ಸ್ಟ್ರಕ್ಚರ್ ಹಾಕೊಂಡಿರಿ, ಸೇಮ್ ಲಿಗ್ಯಾಂಡ್ಸ್ ಏನಿದಾವು ಅಪೋಸಿಟ್ ಸೈಡ್ ಅದಾವು, ಅಪೋಸಿಟ್ ಸೈಡ್ ಬಂದ್ರೆ ಏನಂತ ಕನ್ಸಿಡರ್ ಮಾಡ್ತೀರಿ, ಟ್ರಾನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದರದ್ದೇ ನಾವು ಮಿರರ್ ಇಮೇಜ್ ಹಾಕೊಂಡ್ರಿ ಅಂದ್ರೆ, ನಿಮ್ಮ ಇದೇ ಟ್ರಾನ್ಸ್ದ ಮಿರರ್ ಇಮೇಜ್ ಹಾಕೊಂಡ್ರಿ ಏನ್ ಬರ್ತೈತಿ, ಆಸ್ ಇಟ್ ಈಸೇ ಬರ್ತೈತಿ. ಸಿ ಎಲ್ ಮೇಲ್ಗಡೆ ಐತಿ, ಮೇಲ್ಗಡೆ ಬರ್ತೈತಿ, ಕೆಳಗಡೆ ಸಿ ಎಲ್ ಕೆಳಗಡೆ ಬರ್ತೈತಿ, ಇದು ಎನ್ ಈ ಕಡೆ ಬರುತ್ತೆ, ಈ ಏನು ಈ ಕಡೆ ಬರುತ್ತೆ, ಸೇಮ್ ಬರ್ತೈತಿ. ಇದನ್ನ ತಂದು ಇದ್ರ ಮ್ಯಾಲೆ ಇಟ್ರೆ ಏನಾಗ್ತೈತಿ ನಿಮಗೆ, ಸೂಪರ್ ಇಂಪೋಸಿಬಲ್ ಆಗ್ತೈತಿ. ಹಾಗಾಗಿ ಇವು ಏನಾಗ್ತಾವ ನಮಗೆ ಆಪ್ಟಿಕಲಿ ಇನ್ಆಕ್ಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ತಗೊಂಡಿದ್ದು ಯಾವ್ದು ತಗೊಂಡಿದ್ವಿ, ಟ್ರಾನ್ಸ್ ತಗೊಂಡಿದ್ವಿ. ಅದೇ ಈ ಎಕ್ಸಾಂಪಲ್ ಅದ ಸಿಸ್ ಸ್ಟ್ರಕ್ಚರ್ ಹಾಕೊಂಡ್ರಿ ಅಂದ್ರೆ, ಸಿಸ್ ಅಂದ್ರೆ ಏನು ನಿಮಗೆ, ಸೇಮ್ ಲಿಗ್ಯಾಂಡ್ಸ್ ಏನಿರ್ಬೇಕು ನಮಗೆ ಅಡ್ಜಸೆಂಟ್ ಇರ್ಬೇಕು. ಸೇಮ್ ಲಿಗ್ಯಾಂಡ್ಸ್ ಏನದಾವ ನಮಗೆ ಅಡ್ಜಸೆಂಟ್ ಇದಾವು, ಅಡ್ಜಸೆಂಟ್ ಇದ್ರೆ ಏನಂತ ಕೌಂಟ್ ಆಗ್ತೈತಿ, ಸಿಸ್ ಅಂತ ಕೌಂಟ್ ಆಗ್ತೈತಿ. ಸೊ ಈ ಸಿಸ್ದ ಮಿರರ್ ಇಮೇಜ್ ಹಾಕೊಂಡ್ರಿ ಅಂದ್ರೆ, ಈ ಸಿ ಎಲ್ ಮೇಲ್ಗಡೆ ಐತಿ, ಮೇಲ್ಗಡೆ ಬರ್ತೈತಿ, ಈ ಕಡೆ ಸಿ ಎಲ್ ಇಲ್ಲಿ ಬರ್ತೈತಿ, ಇಲ್ಲಿ ಇ ಎನ್ ಇಲ್ಲಿ ಬರ್ತೈತಿ, ಈ ಎನ್ ಏನಾಗ್ತೈತಿ ನಿಮಗೆ ಈ ಕಡೆ ಬರ್ತೈತಿ. ಸೊ ಈ ಇಮೇಜ್ ನ ತಂದು ಇದ್ರ ಮ್ಯಾಲ ಇಟ್ರಿ ಅಂದ್ರ ಅವು ಏನಾಗಲ್ಲ, ಎರಡು ಒಂದಕ್ಕೊಂದು ಕೂಡಲ್ಲ, ಸೂಪರ್ ಇಂಪೋಸಿಬಲ್ ಆಗಲ್ಲ. ಸೊ ಇವು ಏನಾಗ್ತವೆ ನಮಗೆ ನಾನ್ ಸೂಪರ್ ಇಂಪೋಸಿಬಲ್ ಇಮೇಜಸ್ ಆಗ್ತವೆ. ಸೊ ಯಾವಾಗ ನಿಮ್ಮ ಮಿರರ್ ಇಮೇಜಸ್ ನಾನ್ ಸೂಪರ್ ಇಂಪೋಸಿಬಲ್ ಆಗ್ತವು, ಅವಾಗ ಅವು ಏನಾಗ್ತವು ಆಪ್ಟಿಕಲಿ ಆಕ್ಟಿವ್ ಅಂತ ಕನ್ಸಿಡರ್ ಮಾಡ್ತೀರಿ. ಆಪ್ಟಿಕಲಿ ಆಕ್ಟಿವ್ ಆದವು ಅಂದ್ರೆ ಒಂದ್ ಏನಿರ್ತೈತಿ ನಮಗೆ ಡೆಕ್ಸ್ಟ್ರೋ ರೋಟೇಟರಿ ಇರ್ತೈತಿ, ಅಂಡ್ ಇನ್ನೊಂದು ಏನಾಗ್ತೈತಿ ನಮಗೆ ಲಿಯೋ ರೋಟೇಟರಿ ಅಂತ ಕೌಂಟ್ ಆಗ್ತೈತಿ. ಸೊ ಹಾಗಾಗಿ ನಮ್ಮ ಆಪ್ಟಿಕಲ್ ಐಸೋಮರ್ಸ್ ತೋರಿಸ್ಬೇಕಂದ್ರ ಮೇಜರ್ ಆಗಿ ಯಾವ ತರದಲ್ಲಿ ತೋರಿಸ್ತೈತಿ ಅಂದ್ರ, ನಿಮ್ಮ ಸಿಸ್ ಐಸೋಮರ್ಸ್ ಅಂದ್ರೆ ಒಂದು ಕಾಂಪ್ಲೆಕ್ಸ್ ತಗೊಂಡಾಗ ಅದ್ರದ್ದು ಸಿಸ್ ಐಸೋಮರ್ಸ್ ಇತ್ತಂದ್ರ ಅದು ಏನಾಗ್ತೈತಿ ಮೇಜರ್ ಆಗಿ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್ ತೋರಿಸಿ ಡೆಕ್ಸ್ಟ್ರೋ ರೋಟೇಟರಿ ಮತ್ತೆ ಲಿಯೋ ರೋಟೇಟರಿ ಅಂತ ಕೌಂಟ್ ಆಗ್ತೈತಿ. ವೆರಾಸ್ ನಿಮ್ಮ ಟ್ರಾನ್ಸ್ ಐಸೋಮರ್ಸ್ ತಗೊಂಡ್ರಿ ಅಂದ್ರ ಅವೆರಡು ಸೂಪರ್ ಇಂಪೋಸಿಬಲ್ ಆಗೋದ್ರಿಂದ ದೇ ವಿಲ್ ನಾಟ್ ಶೋ ಆಪ್ಟಿಕಲ್ ಆಕ್ಟಿವಿಟಿ. ಡೆಕ್ಸ್ಟ್ರೋ ಅಥವಾ ಲಿಯೋ ಶೋ ಮಾಡಲ್ಲ, ಯಾಕಂದ್ರೆ ಅವು ಏನಾಗ್ತವು ಸೂಪರ್ ಇಂಪೋಸಿಬಲ್ ಇಮೇಜಸ್ ಆಗ್ತವೆ. ಅಂಡ್ ವಿತ್ ದಿಸ್ ವಿ ಫಿನಿಶ್ ಯುವರ್ ದ ಪಾರ್ಟ್ ಆಫ್ ಐಸೋಮರ್ಸ್. ಅಂಡ್ ಇದ್ರ ಬಗ್ಗೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತೈತಿ, ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು. ಅಂಡ್ ಥ್ಯಾಂಕ್ ಯು.